ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತೇನಪ್ಪ ಅಂತಂದ್ರೆ ವಿಶೇಷ ಅದೇ ನಿನ್ನೆ ಬ್ಯಾಗಲ್ಲಿ ಏನೇನು ತಂದ್ರೆ ಅಂತ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಇವಾಗ ಓಪನ್ ಮಾಡ್ತೀವಿ ನೋಡ್ರಿ. ಇದ್ರಾಗೇನೆಲ್ಲ ನಂದೇ ಇಲ್ಲ, ಸ್ವಲ್ಪ ಸ್ವಲ್ಪ ಇರ್ಬೇಕಷ್ಟೇ. ಆಕೆ ಸುಳ್ಳು ಹೇಳ ಎಲ್ಲ ನಿನಗೂ ತಂದಿನಿ ನಿಮ್ಮ ಮನೆಗೂ ತಂದಿನಿ ಅಂತಂದು ಎಲ್ಲ ಅರಿಬಿನೇ ತುಂಬ್ಯಾಳ ಮ್ಯಾಲ. ಇದು ಫಸ್ಟ್ ಐಟಮ್ ನೋಡ್ರಿ ತೋರಿಸ್ತಾ ಇರೋದು. ಇದು ಮೀಶೋ ಒಳಗೆ ನೀ ಆರ್ಡರ್ ಮಾಡಿದ್ದಲ್ಲ, ಇದು ಬ್ರಷ್ ಹಾಕಕ್ಕೆ ಬ್ರಷು ಪೇಸ್ಟ್ ಬಾಗಿಲಿಗೆಲ್ಲ ಹಾಕ್ಬೋದು. ಚೆನ್ನಾಗಿದಾವಲ್ರಿ. ಮನ್ಯಾಗ ಪಪ್ಪು ಇದ್ದಂಗೆಲ್ಲ ಆಗ್ತದೆ. ನಮ್ಮ ನಿಧಿಗೆ ನೋಡ್ರಿ ಇದು ಆಟ ಆಡಕ ಇದೆಲ್ಲ ಜೋಡಿಸ್ಬೇಕಕ್ಕೆ ಹೇಳ್ಕೊಡ್ತೀನಿ ನಿಮಗೆ. ಇದು ಕಿಚನ್ ಹೋಲ್ಡರ್ ಅಂತ. ಕಿಚನ್ ಹೋಲ್ಡರ್ ಇದು ಕೀ ಚೈನ್ ಅಂತ ನೋಡ್ರಿ. ಕೃಷ್ಣ ಇದ್ದಾರೆ, ಲಿಟಲ್ ಕೃಷ್ಣ. ಒಂದ್ ಈ ತರ ಕೊಟ್ಟಿರ್ತಾರ, ಮತ್ತ ಅದಕ್ಕೆ ಈ ತರ ಒಂದ್ ಹಾಕಿ ತೋರಿಸ್ತೀನಿ ರೀ. ಈ ತರ ಹಾಕಿ ಕೀ ಚೈನ್ ಹಾಕ್ಬೋದು. ಇಲ್ಲೇ ದಾರ ಹಾಕ್ಬಿಟ್ಟು ಕಟ್ಟಬೇಕು. ದಾರ ಹಾಕಿ ಎಲ್ಲರ ಒಂದು ಹೊಡೆ ತರ ಇರ್ತದಲ್ಲ, ಇದೇನು ನೀವು ಪೆಂಡಿಂಗ್ ರೂಮ್ ಡೆಕೋರ್ ಮಾಡಕ್ಕಂತ ತಗೊಂಡಿದ್ದೀವಿ. ಸ್ಮಾಲ್ ಬಂದಾವಿಲ್ಲ, ನೋಡಿದಾಗ ದೊಡ್ಡ ಅನಿಸ್ತದ. ಸೇಮ್ ಅದಲ್ಲ. ಇಲ್ಲ, ಇದು ಒಂದು ಪ್ಲಾಂಟ್ ಹೋಲ್ಡರ್. ಇದು ಕಿಚನ್ ಅಲ್ಲಿ ಹಾಕುತ್ತದೆ. ನಾನು ಕುಂತು ಕೊಪ್ಪಳ ಆಡ್ತಿದ್ರಲ್ಲ, ನಾನು ಸ್ಟವ್ ಅದ ಫೈನಲ್ ಮಾಡ್ತೀವಿ. ದೇವ್ರ ಮನೆಗೆ ಅಂತ ಬಂದಿದ್ದು. ಪೇಂಟ್ ಮಾಡಬೇಕು. ದೇವ್ರ ಇಡೋದು ನೋಡ್ರಿ, ಟೇಬಲ್ ದೇವರೆಲ್ಲ ಇಡ್ಬೋದು. ಅಂದ್ರೆ ಚರ್ಗಿ ಇರ್ತದಲ್ಲ, ಅದು ಇಡ್ಬೋದು ಇದ್ರಲ್ಲ ಅಲ್ಲ. ಕ್ವಾಲಿಟಿ ಮಾತ್ರ ಮಸ್ತ್ ನೋಡ್ರಿ. ಕ್ವಾಲಿಟಿ ನಿಜವಾಗ್ಲೂ ಸೂಪರ್ ಐತೆ ನೋಡ್ರಿ. ಇದು ನಿಜವಾಗ್ಲೂ ಲಿಂಕ್ ಶೇರ್ ಮಾಡ್ತೀನಿ ಹೇಳಿ. ನಾನು ಒಂದ್ಸರಿ ಇದ್ರ ಮೇಲೆ ಇಟ್ಟು ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಆಯ್ತು ನೋಡ್ರಿ, ಇಷ್ಟೇ ತಗೊಂಡ್ರ ಬ್ಯಾಗ್ ಎಷ್ಟು ಫುಲ್ ತೋರಿಸಿದ್ರು ಇಷ್ಟೇ ತಗೊಂಡಲ್ಲ. ಇವೆಲ್ಲ ಹೆಂಗ್ ಎಲ್ಲೆಲ್ಲ ಹಾಕ್ಕೊಂಡ್ ಹೇಗೆ ತೋರಿಸ್ತೀವಿ ನೋಡ್ರಿ. ಅವನ್ನೆಲ್ಲ ಸೆಟಪ್ ಮಾಡೋಣ ಬನ್ನಿ. ಹೋಗಿ ಇಲ್ಲಿ ಹಾಕ್ತಾಳ ನೋಡ್ರಿ, ಇದು ಅಂಟಿಸ್ತಾಳ. ಇಲ್ಲ ಹಾಕೋಣ, ಅಲ್ಲೇ ಹಾಕ್. ಇಲ್ಲ ಹಾಕೋಣ, ಈ ಕಡೆ ಹಾಕೋಣ. ಈ ಕಡೆ ಬೇಡ, ಈ ಕಡೆ ಹಾಕ. ಫುಲ್ ವಾಲ್ ಆಗಿತ್ತು ಖಾಲಿ ಇತ್ತಾ?
ಹಾಕಿ. ಫೋಟೋ ರೀಚ್ ಆಗುತ್ತೆ. ಚಂದ ಅನ್ಸ್ತದಲ್ಲ. ಇದನ್ನ ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ತೀನಿ ರೀ. ನಾವು ಪೂಜೆ ಮಾಡ್ಬೇಕಾದ್ರೆ ಇದ್ರ ಮೇಲೆ ಇಟ್ಟು ತೋರಿಸ್ತೀನಿ, ನಿಮ್ಗೆ ಗೊತ್ತಾಗುತ್ತಾ. ಅರೇಂಜ್ ಮಾಡಿದ್ದನ್ನ ವಿಡಿಯೋ ಹಾಕ್ತೀನಿ ನೋಡಿ. ಮಧ್ಯಾಹ್ನ 3 ಗಂಟೆ ಆಗೈತ್ರಿ. ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡಕತ್ತ ನೋಡ್ರಿ. ಮಾಡ್ತಿಸದ ಟೊಮೆಟೊ ಬಾತ ಚಲೋ ಮಾಡವೋ ಒಂದು ಸ್ವಲ್ಪ. ನನ್ನಷ್ಟು ಚಲೋ ಅಡುಗೆ ಮಾಡಕ್ಕೆ ಬರಲ್ಲ ನಿನಗೆ, ಅದಕ್ಕೆ. ಪಾಪ ನಮ್ಮ ತಂಗಿಗೆ ನಾನು ಅಡುಗೆ ಮಾಡ್ಕೊಡ್ಬೇಕ್ರಿ, ಆದ್ರೆ ಅವಳೇ ನನಗೆ ಮಾಡ್ಕೊಡಕತ್ತಾಳ. ಹಿಂಗೆ ನೋಡ್ರಿ ಅಕ್ಕ ತಂಗಿದು. ಆದರೆ ತವ್ರ ಮನೆಗಿದ್ದಾಗ ಜಗಳ ಮಾಡ್ತೀವಿ. ಇವಾಗ ಗಂಡ ಮನೆಗೆ ಬಂದೀವಿ ಅಂತಂದ್ರೆ ಅವರೇ ನಮಗೆ ಮಾಡ್ಕೊಡ್ತಾರೆ ನೋಡ್ರಿ. ಯಾವ್ದಾರು ಅಡುಗೆ ಬೇಕಾಗಿತ್ತಂದ್ರೆ ತನಗೆ ತಾನೇ ಮಾಡ್ಕೊತಾಳೆ ನೋಡ್ರಿ. ಯಾರಿಗೂ ನೀವು ಇದನ್ನ ಮಾಡಿಕೊಡ್ರಿ ಅಂತ ಏನು ಕೇಳಲ್ಲ ನಮ್ಮ ತಂಗಿ. ನಮಗೂ ಬೇಕಂದ್ರೆ ನಮಗೂ ಮಾಡ್ಕೊಟ್ಬಿಡ್ತಾಳೆ. ಆದ್ರೆ ಸ್ವಲ್ಪ ಕಾಡಿಸ್ತಾಳೆ, ಮಾಡಿಕೊಡು ಅಂತಂದು ನಾವು ಹಿಂದೆ ಬೆಣ್ಣೆ ಹತ್ಬೇಕು, ಆಮೇಲೆ ಮಾಡ್ಕೊಡ್ತಾಳೆ ನೋಡ್ರಿ ಆಕೆ. ಆದ್ರೆ ಸ್ವಲ್ಪ ಚಲೋ ಮಾಡ್ತಾಳೆ. ಮಳೆ ಬರಕತ್ತೈತೆ ನೋಡ್ರಿ ಇವಾಗ ಮಧ್ಯಾಹ್ನ. ಇಂಥ ಚಳಿ ಒಳಗೆ ಬಿಸಿ ಬಿಸಿ ಟೊಮೊಟೊ ಬಾತ್ ತಿಂದ್ವಿ ಅಂದ್ರೆ ಮಸ್ತ್ ಇರ್ತೈತೆ. ಮಧ್ಯಾಹ್ನ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀವಿ ರೀ. ಆಮೇಲೆ ಈವ್ನಿಂಗ್ ಸಿಗ್ತೀನಿ. ಸ್ಮೆಲ್ ಅಂತೂ ನೋಡಿ ಎಷ್ಟು ಮಸ್ತ್ ಬರ್ತೈತಿ. ಸಾಕು. ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಹೊರಗಡೆ ನಿಂತಿದ್ವಿ ನೋಡ್ರಿ. ಮಳೆ ಬರ್ತಾ ಇತ್ತು. ಮಳೆ ಹನಿ ಬರಲು ಸೂಚನೆ ನೂರಿದೆ ಮನಸ್ಸಿಗೆ. ಹಸ್ಬೆಂಡ್ ಇವಾಗ ಡ್ಯೂಟಿ ಮುಗಿಸ್ಕೊಂಡು ಬಂದ್ರು ನೋಡ್ರಿ. ನಾವು ಅರೇಂಜ್ ಮಾಡಿದ್ದನ್ನು ನೋಡಿ ಅವ್ರು ಏನಂತ ಹೇಳ್ತಾರೆ ಕೇಳಿ. ನಮ್ಮ ಹಸ್ಬೆಂಡ್ಗೆ ಗೊತ್ತಿರಲಿಲ್ಲ ನೋಡ್ರಿ ಇವೆಲ್ಲ ತಂದಿರೋದು ಮತ್ತು ಹಾಕಿರೋದು. ನನಗೆಲ್ಲ ಇದೀಗ ಶಬಾಷ್. ನನಗೇನಿಲ್ಲ ಕ್ರೆಡಿಟ್ಸ್ ಎಲ್ಲ ಈಕೆಗೆ. ಇಲ್ಲೊಂದೈತೆ ನೋಡ್ರಿ.
ಕೀಚೈನ್ ಹೋಲ್ಡರ್. ಕೀಚೈನ್ ಹೊಡೆದ್ರೆ ಕೀಚೈನ್ ಮಾಡಿ ಅದೇ ಗಾಡಿ ಕೀ ಹಾಕಿ ಅಲ್ಬೇಡ ಯಾಕೆ ಅದನ್ನೆಲ್ಲ ಅನ್ಕೊಂತೀನಿ. ಹಾ ಅದೇ ಅಲ್ಲ ಮೇಲೇನು ಹಾಕ್ಬೋದು. ಅವಕ್ಕೆ ಕೋಡ್ ಅದಾವಲ್ಲ ಕೋಡ್ ಕೂಡ್ತ ನೈಟ್ಗೆ ರೊಟ್ಟಿ ಮತ್ತು ಚೌಳಿಕಾಯಿ ಪಲ್ಯ ಮಾಡಿದೆ. ಮಧ್ಯಾಹ್ನ ರೈಸ್ ಮಾಡಿದ್ವಲ್ಲ, ರೈಸ್ ಇತ್ತು, ಅದ್ರ ಜೊತೆ ಮೊಸರು ಅದು ಇತ್ತು ನೋಡ್ರಿ. ಇಷ್ಟೇ ಇವತ್ತಿನ ನೈಟ್ ಊಟ. ಅಷ್ಟೇ.